ಈಗ ನಾನು ಒಂದ್ ಕಡೆ ನೀವ್ ಹೇಳಿರೋದನ್ನ ನಾನು ಕೇಳಿದೀನಿ, ಅಂದ್ರೆ ಸ್ಟಾರ್ ನಟಿ ಒಬ್ರು ನಿಮ್ಗೆ ಅವಾಗ್ಲೇ ಹಿಂದೆ ಬಿದ್ದಿದ್ರು, ಪ್ರಪೋಸ್ ಮಾಡಿದ್ರು ಅಂತ. ಅದೇನ್ ಸರ್ ಸ್ಟೋರಿ ಅದು? ಒಂದು ಕಾಲೇಜಲ್ಲಿ ಅವ್ರು ಫಸ್ಟ್ PU ಸೇರ್ಕೊಂತಾರೆ, ಅಂದ್ರೆ ಅವಾಗ ಸ್ಟಾರ್ ನಟಿ ಆಗಿರಲ್ಲ. ನಾನು ಫಸ್ಟ್ ಇಯರ್ ಡಿಗ್ರಿಗೆ ಸೇರ್ಕೊಂತೀನಿ, 2 years ಡಿಫ್ರೆನ್ಸು. ಅವ್ರು ಆ ಕಡೆಯಿಂದ ಒಂದು ಗ್ಯಾಂಗಲ್ಲಿ ಬರ್ತಾ ಇರ್ತಾರೆ. ಅಂದರೆ ನಾನು ತುಂಬ ಸಾಧು, ಅಂದರೆ ಹಿಂಗೆ ತಲೆ ಬಗ್ಸ್ಕೊಂಡು ನಡೀತಾ ಇದ್ರೆ ನಮ್ಮ ಅಪ್ಪ ಅಮ್ಮ ಎಲ್ಲ ಬೈಯೋರು, ಅದೇನು ತಲೆ ಎತ್ಕೊ ಹೆಣ್ಗಂತಾರೆ ತಲೆ ಬಗ್ಗಿಸ್ಕೊಂತೀಯ ಅಂತ. ಅಂದರೆ ಅಷ್ಟು ಪುಕ್ಕಲ್ಲಿದ್ದೆ. ಆಮೇಲೆ ಸ್ವಂತ ಚಿಕ್ಕಪ್ಪ ಮಕ್ಕಳು ದೊಡ್ಡಪ್ಪ ಮಕ್ಕಳು ಮನೆಗೆ ಬಂದ್ರೂ ಆಚೆ ಬರ್ತಾ ಇರಲಿಲ್ಲ, ರೂಮ್ ಒಳಗೋಗಿ ಬಚ್ಚಿಕೊಂತಿದ್ದೆ. ಅಷ್ಟು ಶೈ ಕ್ಯಾರೆಕ್ಟರ್ ಇತ್ತು ಆವಾಗ. ಆ ಟೈಮಲ್ಲಿ ನನಗೆ ಯಾರೂ ಇಷ್ಟ ಆಗಿರಲಿಲ್ಲ. ಅವರು ಫಸ್ಟ್ PU ಸೇರ್ಕೊಂಡು 5-6 ದಿವಸ ಆಗಿತ್ತು, ನಾನು ಫಸ್ಟ್ ಇಯರ್ ಡಿಗ್ರಿಗೆ ಸೇರ್ಕೊಂಡು 5-6 ವರ್ಷ ಆಗಿತ್ತು. 5-6 ದಿವಸ ಆಗಿತ್ತು. ಅವ್ರ ಗ್ಯಾಂಗಿಂದ ಅಲ್ಲಿಂದ ಬರ್ತಾ ಇರ್ತಾರೆ, ನಾನು ಗ್ಯಾಂಗಿಂದ ಇಲ್ಲಿಂದ ಬರ್ತಾ ಇರ್ತೀನಿ. ಹಿಂಗಿದ್ದವನು ಅದು ಏನಕ್ಕೋ ತಲೆನೇ ಎತ್ತಲ್ಲ. ಹುಡುಗಿರು ಬಂದರೆ ಸುಮ್ಮನೆ ಹಿಂಗೆ ಎತ್ತೀನಿ, ಹಿಂಗೆ ನೋಡಿದ ತಕ್ಷಣ ಕಣ್ಣು ಅವರು ಹಿಂಗೆ ನೋಡ್ತಾರೆ, ಅದೇನೋ ಅಟ್ರಾಕ್ಷನ್ ಥರ ಆಗಿ ಕರೆಂಟೇ ಪಾಸ್ ಆಗಿಬಿಡುತ್ತೆ ನನಗೆ. ಸಿನಿಮಾ ಸ್ಟೋರಿ ಥರ ಆಗುತ್ತೆ. ಇಲ್ಲ, ಅದೇನೇ ಸಿನಿಮಾನೂ ಇದೆ, ಆ ಥರ ಹೇಳಂಗಿಲ್ಲ, ಅದು ಕ್ಲೂ ಗೊತ್ತಾಗ್ಬಿಡುತ್ತೆ. ಕರೆಂಟ್ ಪಾಸ್ ಆಗಿಬಿಡುತ್ತೆ ನನಗೆ, ಒಳಗೆ ಇಷ್ಟ ಆಗಿಬಿಡುತ್ತೆ, ಅವ್ರಿಗೂ ಇಷ್ಟ ಆಗಿಬಿಡುತ್ತೆ. ಅವರು ಧೈರ್ಯ ಜಾಸ್ತಿ, ಅವರು ಓಪನ್ ಆಗಿ ಹೇಳ್ಕೊಂಬಿಡ್ತಾರೆ, ಎಲ್ಲರ ಹತ್ರ ಹೇಳ್ಕೊಂಡು ಇಡೀ ಕಾಲೇಜ್ಗೆ ಗೊತ್ತಾಗ್ಬಿಡುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲ ನಮ್ಮಿಬ್ಬರನ್ನ ಸೆಟ್ ಮಾಡ್ಕೊಡೋ ನೆಪದಲ್ಲಿ ಎಲ್ಲ ಅವ್ರನ್ನ ಫ್ರೆಂಡ್ ಆಗಿಬಿಡ್ತಾರೆ.